ಹಲ್ಲೆಲೂಯ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. 40 ದಿನ, 40 ನಿಮಿಷ, 40 ಬೈಬಲ್ ಪಾತ್ರಗಳ, ಬೈಬಲ್ ಅಲ್ಲಿರುವಂತಹ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವು ಕಲಿಯುತ್ತಾ ಹೋಗ್ತಾ ಇದ್ದೇವೆ ಪ್ರಿಯರೇ. ಸೊ ಅದರಲ್ಲಿ ಈ ದಿನ ನಾವು ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಕಲಿಲಿಕ್ಕಿದ್ದೇವೆ. ಸೇರುವಂತ ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಆವರ್ತಿ ಆಹ್ವಾನವನ್ನು ಬಯಸ್ತೇನೆ. ಸೊ ಯು ಹ್ಯಾವ್ ಡಿಸೈಡೆಡ್ ವಂಡರ್ಫುಲ್ ಡಿಸಿಷನ್ ನೀವು ತಗೊಂಡಿದ್ದೀರಾ. ಈ ಪ್ರೇಯರಲ್ಲಿ ಭಾಗಿಯಾಗಿರುವಂತ ಕಾರ್ಯ ನಿಜವಾಗ್ಲೂ ದೇವರ ಮುಂದೆ ಅದು ಬಹಳ ಮಾನ್ಯವಾದಂತ ಕಾರ್ಯವಾಗಿದೆ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಕೂಟದ ಪ್ರಾರಂಭಕ್ಕೋಸ್ಕರ ನಮ್ಮ ಜೊತೆಲಿ ಕನೆಕ್ಟ್ ಆಗಿರುವಂತ ಪ್ರಿನ್ಸ್ ಏನೋಕ್ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆನಂತರ ನಾವೆಲ್ಲರೂ ನಮ್ಮ ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. Hallelujah, hallelujah, Lord. Thank you, Jesus. Thank you, Jesus. Hallelujah. Holy Spirit, Holy Spirit. Thank you, God. Loving God, Heavenly Father, God, we praise you, God. We glorify you. We honor you, Jesus. Lord, we thank you for this wonderful day you have given us. Lord, as you're starting this character studying, oh God, in the name of Jesus Christ, all the bad things, all the satanic attacks, in the name of Jesus Christ, let it go, oh God. Lord, let it go according to your will. Lord, as Pastor Chandru is preaching, oh God, Lord, please be with him, oh God. Lord, let him do all successfully, oh God. Lord, please, God, while we are praying for others, also praying for family, please, God, be with them. In the name of Jesus Christ, we pray. Amen. Amen. Praise God. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಪ್ರಿನ್ಸ್. ಗಾಡ್ ಬ್ಲೆಸ್ ಯು. ಪ್ರೀತಿಯ ದೇವಜನರೇ, ನಾವು ಒಂದು 10 ನಿಮಿಷ ಸ್ವಲ್ಪ ಸಮಯ ನಾವು ನಮ್ಮ ಕುಟುಂಬಗಳಿಗಾಗಿ ನಾವು ಉಚ್ಚಾರಣೆ ಮಾಡೋ ಆಶೀರ್ವಾದಗಳನ್ನ, ನಮ್ಮ ಕುಟುಂಬಗಳಲ್ಲಿ ಸ್ವಸ್ಥತೆಯನ್ನ ನಾವೆಲ್ಲರೂ ಡಿಕ್ಲೇರ್ ಮಾಡೋಣ. ಯೇಸು ನಾಮದಲ್ಲಿ ನಾವು ಸ್ವಸ್ಥತೆಗಳನ್ನ ಡಿಕ್ಲೇರ್ ಮಾಡೋಣ ಪ್ರಿಯರೇ. ನಾವು ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ದೇವರ ಕೃಪೆಯನ್ನ ಕೇಳಿಕೊಂಡು ಆತನ ಮಹತ್ವವನ್ನ ನಮ್ಮ ಜೀವಿತದಲ್ಲಿ ನಾವು ಡಿಕ್ಲೇರ್ ಮಾಡೋಣ. ದೇವ್ರ ವಾಕ್ಯ ಹೇಳ್ತದ, ಯೆಶಾಯ 53:5ನೇ ವಚನದಲ್ಲಿ, ಆತನ ಬಾಸೊಂಡೆಗಳಿಂದ ನಮಗೆ ಗುಣವಾಯಿತು, ಆತನ ಗಾಯದಿಂದ ನಾವು ಸ್ವಸ್ಥವಾದೆವು. ಹೌದು, ದೇವರ ಪಾದಗಳಲ್ಲಿ ನಾವು ಬರೋಣ ಪ್ರಿಯರೇ. ದೇವರೇ, ನಮ್ಮ ಕುಟುಂಬಗಳನ್ನ ರಕ್ಷಿಸು. ನಮ್ಮ ಕುಟುಂಬಗಳಿಗೆ ಬೇಕಾದಂತ ಆರೋಗ್ಯ ನಿನ್ನ ಕೃಪೆಯಿಂದ ದಯಪಾಲಿಸಿಕೊಡು ದೇವರೇ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಶಕ್ತಿಯ ಮುಖಾಂತರ ನಾವು ಬೇಡಿಕೊಳ್ಳೋಣವ. ಸೊ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ನಮ್ಮ ಜೊತೆಯಲ್ಲಿರುವಂತ ಬ್ರದರ್ ಪ್ರಕಾಶ್ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಪ್ರೀತಿಯುಳ್ಳ ಪರಮ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ, ಸ್ತೋತ್ರ ಕರ್ತನೆ. ಅಪ್ಪ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ 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 ರಾಜ ಸ್ವಾಮಿ. ಅಪ್ಪ ಈ ರೀತಿ ಸ್ವಾಮಿ ಝೂಮ್ ಪ್ರೇಯರ್ ಅಪ್ಪ ಆಪ್ ಮೂಲಕ ಸ್ವಾಮಿ ಒಟ್ಟಾಗಿ ಸೇರಿ ಅಪ್ಪ ನಿನ್ನ ವಾಕ್ಯವನ್ನ, ನಿನ್ನ ಅಪ್ಪ ಭೇದವನ್ನ ಧ್ಯಾನಿಸುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜನೇ. ಈ ರೀತಿ ಅಪ್ಪ ಒಂದು ಯೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಅಪ್ಪ ಎಲ್ಲಿ 2-3 ನಾಮದಲ್ಲಿ ಕೂಡಿ ಬರುತ್ತಾರ ಮಧ್ಯದಲ್ಲಿ ಇರುತ್ತೇನೆ ಅಂತ ವಾಗ್ದಾನ ಮಾಡಿದ್ಯಾ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ಈ ಒಂದು ಪ್ರೇಯರ್ ಮೂಲಕ ಸ್ವಾಮಿ ಅನೇಕರಿಗೆ ಆಶೀರ್ವಾದವಾಗಿ ಇರಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ರಾಜನೇ, ಸ್ತೋತ್ರ ಕರ್ತನೆ. ಅಪ್ಪ ವಿಶೇಷವಾಗಿ ಎಲ್ಲಾ ಕುಟುಂಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ ಎಲ್ಲಾ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ನೀನು ನಂಬಿದಂತ ಮಕ್ಕಳ ಎಲ್ಲಾ ಕುಟುಂಬಸ್ಥರಿಗಾಗಿ, ಅವರ ಆರೋಗ್ಯಕ್ಕಾಗಿ, ಅಪ್ಪ ಅವರ ಆರ್ಥಿಕ ಅಗತ್ಯಕ್ಕಾಗಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ಎಷ್ಟೋ ಕುಟುಂಬದಲ್ಲಿ ಸಮಾಧಾನ ಇಲ್ಲದ ಒಂದು ಪರಿಸ್ಥಿತಿ, ಸಂತೋಷದ ಒಂದು ಪರಿಸ್ಥಿತಿ ರಾಜನೆ. ಅಪ್ಪ ತುಂಬಾ ಕುಟುಂಬಗಳಲ್ಲಿ ಸ್ವಾಮಿ ತುಂಬಾ ಸಾಲಗಳನ್ನು ಮಾಡಿಕೊಂಡು ಅಪ್ಪ ನೆಮ್ಮದಿಯಾಗಿ ಜೀವನ ಮಾಡದೇ ಇರೋಂತ ಒಂದು ಪರಿಸ್ಥಿತಿ ಆಗಿದೆ ಸ್ವಾಮಿ, ಸ್ತೋತ್ರ ಕರ್ತನೆ. ಈ ತರ ಅಪ್ಪ ಸಾಲದಲ್ಲಿ ಮುಳುಗಿರುವಂತ ಎಲ್ಲಾ ಕುಟುಂಬಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ಸ್ತೋತ್ರ. ಯಾರೆಲ್ಲ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಸ್ವಾಮಿ, ಅವ್ರನ್ನ ಕೂಡ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಿದ್ದೇವೆ ಸ್ವಾಮಿ, ಸ್ತೋತ್ರ ರಾಜನೆ. ಎಲ್ಲಾ ಕುಟುಂಬದಲ್ಲಿ ಕೂಡ ಸ್ವಾಮಿ ನಿನ್ನ ದೈವಿಕವಾದ ಸಮಾಧಾನ
ಅನುಗ್ರಹಿಸು ರಾಜನೇ. ಸ್ತೋತ್ರ ಕರ್ತನೆ. ಯಾವುದೇ ರೀತಿಯಲ್ಲಿ ಕೂಡ ಸ್ವಾಮಿ ಸೈತನ್ ಅವ್ರ ಕುಟುಂಬದಲ್ಲಿ ಕೈ ಹಾಕದಂತೆ ಸ್ವಾಮಿ ನೀನು ಅವ್ರನ್ನ ಭದ್ರಪಡಿಸು. ನಿನ್ನ ರಕ್ತ ಕೋಟೆಯೊಳಗೆ ಅಪ್ಪ ನೀನು ಮರೆಮಾಚಿಕೊಳ್ಳಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಸ್ವಾಮಿ. ಅಪ್ಪ ಹೇಗೆ ಯೋಬನ ಮನೆ ಸುತ್ತಲಿನ ಬೇಲಿ ಹಾಕಿ ಕಾಪಾಡಿದೀಯೋ ಸ್ವಾಮಿ, ಅದೇ ತರ ಸ್ವಾಮಿ ಅಪ್ಪ ಎಲ್ಲಾ ನಂಬಿಗಸ್ತರನ್ನ, ಎಲ್ಲ ಅಪ್ಪ ಗೊತ್ತಿರುವಂತ ಪರಿಚಯ ಇರುವಂತ ಎಲ್ಲಾ ಕುಟುಂಬಸ್ಥರನ್ನ ಕರೆಗೆ ಒಪ್ಪಿಸಿ ಕೊಡ್ತಿದ್ದೇವೆ ಸ್ವಾಮಿ. ಅಪ್ಪ ನೀನು ಬೇಲಿ ಹಾಕಿ ಕಾದು ಕಾಪಾಡಬೇಕಾಗಿ ನಿನ್ನ ಕರ ಅಪ್ಪ ಅವ್ರ ಕುಟುಂಬದಿಂದ ಎತ್ತದ ಹಾಗೆ ಅಪ್ಪ ಹಿಂತಿರುಗಿ ತೆಗೆದ ಹಾಗೆ ಸ್ವಾಮಿ ನಿನ್ನ ಕುಟುಂಬ ಅವರು ಒಂದಿಗೆ ಇದ್ದು ಆಶೀರ್ವಾದವಾಗಿ ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಸ್ತೋತ್ರ ಕರ್ತನೆ. ಈ ಒಂದು ಕೂಟಕ್ಕಾಗಿ ಸ್ತೋತ್ರ. ಮುಕ್ತಾಯದವರೆಗೂ ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಅನೇಕರಿಗೆ ಸ್ವಾಮಿ ಇದ್ರ ಮೂಲಕ ಸ್ವಾಮಿ ಉಪಯೋಗ ಆಗುವಂತೆ ನೀನು ಸಹಾಯ ಮಾಡುದೇವ್ರು. ಇದನ್ನ ಕೇಳಿ ಅನೇಕರು ಇದರ ಆಶೀರ್ವಾದ ಪಡೆದುಕೊಳ್ಳುವಂತೆ ಸಹಾಯ ಮಾಡುದೇವರೇ. ಸ್ತೋತ್ರ ಕರ್ತನೆ. ತೊಡಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್ ಆಮೇನ್. ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಪ್ರಕಾಶ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೇವರ ಕೃಪೆಯನ್ನ ಬಯಸಿ ನಾವು ಪ್ರಾರ್ಥನೆ ಮಾಡೋಣ. ಈ 40 ದಿನ ದೇವರ ಮಹಿಮೆ ನಮ್ಮ ಜೊತೆಲಿರುವ ಹಾಗೆ ಮತ್ತು ಈ 40 ದಿನಗಳಲ್ಲಿ ದಿನಕ್ಕೆ ಒಂದರ ಹಾಗೆ ಒಬ್ಬೊಬ್ಬರ ವ್ಯಕ್ತಿಯ ನಾವು ಜೀವನ ಚರಿತ್ರೆಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಒಬ್ಬೊಬ್ಬರ ಜೀವನ ಚರಿತ್ರೆಗಳನ್ನು ಧ್ಯಾನ ಮಾಡುವಾಗ ದೇವರ ಕೃಪೆಯನ್ನ ಕೇಳಿಕೊಳ್ಳೋಣ. ದೇವರ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ದೇವರ ಕಾರ್ಯ ನಡೆಸಲಿ. ಪ್ರತಿಯೊಬ್ಬರ ಜೀವಿತಗಳ ಮೂಲಕ ಒಂದು ಲೈಫ್ ಚೇಂಜ್ ಆಗುವಂತ ಪಾಠಗಳನ್ನ ಕಲಿತುಕೊಂಡು ದೇವರ ಮಹಿಮೆಯನ್ನ ನಾವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ದೇವರು ಕನಿಕರಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರತಿ 40 ನಿಮಿಷಗಳು, ಪ್ರತಿದಿನಕ್ಕೆ 40 ನಿಮಿಷಗಳು, ಈ 40 ದಿನಗಳ ಉಪವಾಸ ಪ್ರಾರ್ಥನೆಗಳಲ್ಲಿ 40 ವಿಧವಾದ ಜೀವನ ಚರಿತ್ರೆಗಳನ್ನು ಕಲಿಯುವುದರ ಮುಖಾಂತರ 40 ವಿಧವಾದಂತ ಜೀವಿತಗಳನ್ನು ಮಾರ್ಪಡಿಸುವಂತ ಪಾಠಗಳನ್ನು ಕಲಿತುಕೊಂಡು ನಮ್ಮ ಜೀವಿತಗಳು ನಿಜವಾಗ್ಲೂ ಇಬ್ರಿಯ 11ನೇ ಅಧ್ಯಾಯದಲ್ಲಿ ಯಾವ ರೀತಿ ಸಾಕ್ಷಿಯಾಗಿ ಬೈಬಲ್ ಇರುವಂತ ಹೀರೋಸ್, ಬೈಬಲ್ ಇರುವಂತ ಕ್ಯಾರೆಕ್ಟರ್ಸ್, ಬೈಬಲ್ ಇರುವಂತ ಪಾತ್ರಗಳು ನಮಗೆ ಉದಾಹರಣೆಯಾಗಿ ಕೊಡಲ್ಪಟ್ಟಿದೆಯೋ ಅದೇ ರೀತಿಯಾಗಿ ನಮ್ಮ ಜೀವಿತಗಳು ಕೂಡ ಈ ಒಂದು ಪಾಠಗಳ ಮುಖಾಂತರ ನಮ್ಮ ಜೀವಿತಗಳು ಬದಲಾಗಬೇಕು. ನಮ್ಮ ಜೀವಿತಗಳಲ್ಲಿ ಒಂದು ಜೀವನ ಉಂಟಾಗಬೇಕು. ನಮ್ಮ ಜೀವಿತಗಳಲ್ಲಿ ದೇವರ ಮಹಿಮೆ ಅದು ಲೋಕದಲ್ಲಿ ಕಾಣಬರಬೇಕು ಎಂಬುದಾಗಿ ದೇವರ ಪಾದಗಳಲ್ಲಿ ನಾವು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡೋಣ. ಇದಕ್ಕಾಗಿ ಪಾಸ್ಟರ್ ಗ್ರೇಸಿ ಅವರು ಪ್ರಾರ್ಥಿಸುವಾಗ ಅವರೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ಜೀವನಕ್ಕಾಗಿ, ಒಂದು ಬದಲಾವಣೆಗಾಗಿ, ಒಂದು ಮಹಿಮೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. Hallelujah, 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 hallelujah. Thank you, Jesus. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಿದ್ದೇವೆ ಸ್ವಾಮಿ. ನೀನು ಒಳ್ಳೆಯ ಕರ್ತನು ಅಪ್ಪ. ನಮ್ಮನ್ನ ಇದುವರೆಗೂ ನಡೆಸಿಕೊಂಡು ಬಂದಿದ್ದೀರಿ ಅಪ್ಪ. ನಾವು ಹೋಗುವಾಗ್ಲೂ ಬರುವಾಗ್ಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮ ನಡೆಸಿಕೊಂಡು ಬಂದಿದ್ದೀರಿ ಸ್ವಾಮಿ. ನಮ್ಮ ಪ್ರಾಣವನ್ನ ನೀವು ಉಳಿಸಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಕಾಲನ್ನ ಸ್ವಾಮಿ ಕಲ್ಲಿಗೆ ತಗಲದ ಹಾಗೆ ನಿಮ್ಮ ದೇವದೂತರನ್ನ ನಮ್ಮ ಸುತ್ತಲೂ ಕಾವಲಾಗಿದ್ದು ಇಲ್ಲಿವರೆಗೂ ಕಾಪಾಡಿದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ಸೇವಕರಿಗೆ ಪ್ರೇರೇಪಣೆಯನ್ನು ಕೊಟ್ಟು ಈ 40 ಡೇಸ್ ಸ್ವಾಮಿ ಅಪ್ಪ 40 ಕ್ಯಾರೆಕ್ಟರ್ಸ್ ನಾವು ಕಲೀಲಿಕ್ಕಾಗುವಂತೆ ಅಪ್ಪ ನೀನು ಕೊಟ್ಟಂತೆ ಉತ್ತಮವಾದ ಸ್ಟೇಜ್ಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ಸೇರಿ ಪ್ರಾರ್ಥಿಸುತ್ತಿರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳಿದ ದೇವರು ಸ್ವಾಮಿ ಅಪ್ಪ. ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅಪ್ಪ. ಈ 40 ದಿನಗಳಲ್ಲಿ ಸ್ವಾಮಿ ನಮ್ಮ ಆತ್ಮಿಕ ಜೀವಿತವು ಅಪ್ಪ ಇನ್ನೂ ಹೆಚ್ಚಾಗಿ ದೇವರೇ ಬದಲಾವಣೆ ಆಗಲಿ, ಆಶೀರ್ವದಿಸಲ್ಪಡಲಿ ಅಪ್ಪ. ಅಪ್ಪ ನಮ್ಮೊಂದು ಸ್ಪಿರಿಚುವಲ್ ಲೆವೆಲ್ ಸ್ವಾಮಿ ಇನ್ನೊಂದು ಹಂತದಲ್ಲಿ ಸ್ವಾಮಿ ಅಭಿವೃದ್ಧಿ ಆಗಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಕರ್ತನೆ, ಏನೋ ನಾವು ಕಲಿಯಬೇಕೆಂಬುದಾಗಿ ಅಲ್ಲಪ್ಪ, ಒಂದೊಂದು ವ್ಯಕ್ತಿಯ ಬೈಬಲ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ಗಳು ಸ್ವಾಮಿ, ಗುಣಲಕ್ಷಣಗಳನ್ನ ನಾವು ಅರಿತುಕೊಂಡಂತವರಾಗಿ ನಮ್ಮಲ್ಲಿ ಸ್ವಾಮಿ ಒಳ್ಳೆಯದನ್ನ ಇಟ್ಟುಕೊಳ್ಳಲು, ಕೆಟ್ಟದನ್ನ ತೆಗೆದು ಹಾಕಲು ಅಪ್ಪ ನಮ್ಮನ್ನ ಎಚ್ಚರಿಸು, ನಮ್ಮನ್ನ ಬಲಪಡಿಸು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನಾವು ಕರ್ತನೆ ಮಾಡುತ್ತಿರುವಂತ ಈ ಒಂದು ಪ್ರಯತ್ನದಲ್ಲಿ ದೇವರೇ ನಿಮ್ಮ ಹೇರಳವಾದ ಕೃಪೆಯನ್ನ ನಾವು ಬೇಡ್ತಾ ಇದ್ದೇವೆ ಅಪ್ಪ. ಕರ್ತನೆ, ಒಂದು ಆತ್ಮವಾದರೂ ಸ್ವಾಮಿ ಒಂದು ಪ್ರಾರ್ಥನೆಯ ಮೂಲಕ ರಕ್ಷಣೆ ಹೊಂದಿಕೊಳ್ಳಲಿ ಕರ್ತನೆ ಅಪ್ಪ. ನಿನಗಾಗಿ ತಮ್ಮ ಜೀವಿತವನ್ನ ಮುಡುಪಾಗಿಡಲು ಸಹಾಯ ಮಾಡೆಂದು ನಾವು ಬೇಡ್ತಾ ಇದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಸ್ವಾಮಿ ಅಪ್ಪ ಇಬ್ರಿಯ 11
11 ಪ್ರಕಾರ 11ನೇ ಅಧ್ಯಾಯದ ಪ್ರಕಾರ ನಮ್ಮ ಕುಟುಂಬಗಳಲ್ಲಿಯೂ ಕೂಡ ಸ್ವಾಮಿ ಹೆಚ್ಚಿನ ನಂಬಿಕೆ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ಪ್ರಪಂಚದ ವಿರುದ್ಧವಾದ ಕಾರ್ಯಗಳು, ಮನುಷ್ಯನ ಕುತಂತ್ರಗಳು ಏನೇ ಇರಲಿ ಸ್ವಾಮಿ, ಅಪ್ಪ ನಿಮ್ಮನ್ನೇ ನಾವು ಆತುಕೊಳ್ಳುತ್ತೇವೆ, ನಿಮ್ಮ ಮೇಲೆ ನಾವು ನಂಬಿಕೆಯನ್ನು ಇಡುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸಲು ಸಾಧ್ಯವಿಲ್ಲ ಸ್ವಾಮಿ. ನಮ್ಮ ಸಂಗಡ ಇರುವ ದೇವರು, ನಮ್ಮನ್ನ ನಡೆಸುವ ದೇವರು, ನಮಗೆ ಜಯವನ್ನು ಕೊಡುವ ದೇವರು, ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು, ನಮ್ಮ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇವೆಪ್ಪ. ನಂಬಿಕೆಯ ಜೀವಿತವನ್ನ ನಾವು ಕೂಡ ಕಲಿತುಕೊಂಡು ಸ್ವಾಮಿ, ಭಕ್ತರ ಹಾಗೆ ಅಪ್ಪ ನಿನ್ನ ಕರ್ತನೆ ಅಪ್ಪ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಕೂಡ ನೀನು ಎಣಿಕೆಯಾಗಿಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಮ್ಮ ಹಾಗೆ ಅನೇಕ ಜನಗಳು ಸ್ವಾಮಿ ನಿಮ್ಮನ್ನ ನಂಬಿಕೊಳ್ಳಲಿ, ನಂಬಿಕೆಯಲ್ಲಿ ದೃಢವಾಗಿರಲಿ ಅಪ್ಪ. ಯಾರೆಲ್ಲ ದೇವರ ನಂಬಿಕೆ ಕಡಿಮೆ ಆಗಿದೆಯೋ ಅಪ್ಪ, ನಂಬಿಕೆಯಲ್ಲಿ ನಿನ್ನ ಮಕ್ಕಳು ಸ್ಟೇಬಲ್ ಇಲ್ಲವೋ ಸ್ವಾಮಿ, ಪ್ರತಿಯೊಂದು ನಿನ್ನ ಮಕ್ಕಳನ್ನ ದೇವರೇ ನಂಬಿಕೆಯಲ್ಲಿ ಬಲಪಡಿಸು ಎಂದು ನಾವು ಕರ್ತನೆ ಬೇಡ್ತಿದ್ದೇವೆ ಸ್ವಾಮಿ. ನಂಬಿಕೆಯನ್ನು ಹುಟ್ಟಿಸುವ ದೇವರು, ಪೂರೈಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಆ ದಿನ ಅಬ್ರಹಾಮನಿಗೆ ಕೊಟ್ಟಂತ ನಂಬಿಕೆ ಸ್ವಾಮಿ ನಮ್ಮ ಹೃದಯಗಳಲ್ಲಿಯೂ ಕೂಡ ಇರಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಿನ್ನ ಮಕ್ಕಳಾಗಿ ಅಪ್ಪ ಕರ್ತನೆ ಪ್ರತಿನಿತ್ಯವೂ ಸ್ವಾಮಿ ಅನೇಕ ಹೃದಯಗಳಲ್ಲಿ ನಿನ್ನ ವಾಕ್ಯವನ್ನು ನಾವು ಹಾಕುವಾಗ ದೇವರೇ, ನಿನ್ನ ಸೇವಕರು ನಿನ್ನ ಮಕ್ಕಳುಗಳು ಸ್ವಾಮಿ ಹಾಕುವಾಗ ನಮ್ಮಲ್ಲಿಯೂ ಆ ನಂಬಿಕೆಯನ್ನು ಹುಟ್ಟಿಸು ಎಂದು ನಾವು ಬೇಡ್ತೇವೆ ಸ್ವಾಮಿ. ಒಂದೊಂದು ಆತ್ಮಕ್ಕಾಗಿ ದೇವರೇ ನಿನ್ನ ಪಾದದ ಬಳಿಯಲ್ಲಿ ನಾವು ತವಕ ಪಡ್ತಾ ಇದ್ದೇವೆ, ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಒಂದು ಆತ್ಮವು ಕೂಡ ದೇವರು, ಒಂದು ವ್ಯಕ್ತಿಯಾದರೂ ಕೂಡ ಒಬ್ಬನಾದರೂ ನಾಶವಾಗಬಾರದೆಂಬುದೇ ನಿಮ್ಮ ಅಪ್ಪ ಉನ್ನತವಾದ ನಿಷ್ಕರ್ಷೆ ಆಗಿತ್ತಲ್ಲ ಸ್ವಾಮಿ. ಅಪ್ಪ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ. ನಮ್ಮ ಕರ್ತನೆ ದೇಹಗಳನ್ನ ಮಾತ್ರ ನಾವು ನೋಡಿಕೊಳ್ಳುವುದಲ್ಲ ಅಪ್ಪ, ನಮ್ಮ ಆತ್ಮಗಳಿಗಾಗಿಯೂ ಕೂಡ ನಾವು ತವಕ ಪಡಲು ಸ್ವಾಮಿ. ಅಪ್ಪ ಒಂದೊಂದು ಕ್ಷಣವೂ ದೇವರೇ ಅಪ್ಪ ನಮ್ಮ ಹೃದಯ, ನಮ್ಮ ಆಲೋಚನೆ, ನಮ್ಮ ಮನಸ್ಸು, ನಮ್ಮ ನಡತೆ ಅಪ್ಪ ನಿನಗೆ ಇಷ್ಟ ಇದೆಯಾ ಎಂಬುದಾಗಿ ನಾವು ಕರ್ತನೆ ಅಪ್ಪ ನೋಡಿಕೊಂಡು ಈ ಲೋಕದಲ್ಲಿ ಜೀವಿಸಲು ಸಹಾಯ ಮಾಡಪ್ಪ. ಕರ್ತನೆ, ನಮ್ಮ ಹೊರಗಿನ ತೋರಿಕೆನ ಈ ಲೋಕ ನೋಡಬಹುದು ಸ್ವಾಮಿ, ಆದ್ರೆ ನಮ್ಮ ಅಂತರಾಳದ ಹೃದಯವನ್ನು ನೋಡುವ ದೇವರು ನೀನಾಗಿದ್ದಿ ಸ್ವಾಮಿ. ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ಕಣಿಕರಿಸ್ರಿ ಅಪ್ಪ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನವಾಗಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಂಬಿಕೆಯನ್ನು ಕೊಡು ಸ್ವಾಮಿ. ನಿನ್ನ ಮಕ್ಕಳು ಯಾವ್ಯಾವ್ದ್ರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದಾರೋ, ಇದು ಅಸಾಧ್ಯ ಎಂಬುದಾಗಿದ್ದಾರೋ ಸ್ವಾಮಿ, ಅಪ್ಪ ನಿನ್ನಿಂದ ಎಲ್ಲವೂ ಸಾಧ್ಯ ದೇವರೇ. ಅಪ್ಪ ನಂಬಿಕೆಯನ್ನು ಕೊಡು ಸ್ವಾಮಿ. ಅಪ್ಪ ಕರ್ತನೆ 40 days prayers ಅಲ್ಲಿ ನಿಮ್ಮ ದೊಡ್ಡ ಉಜ್ಜೀವನವನ್ನ ನಾವು ಬೇಡ್ತಿದ್ದೇವೆ, ನಿಮ್ಮ ಸಹಾಯವನ್ನ ನಾವು ಬೇಡ್ತಿದ್ದೇವೆ ಸ್ವಾಮಿ. ವಾಕ್ಯವನ್ನ ಕೂಡ ದೇವ್ರೆ ಅಪ್ಪ ನಿನ್ನ ಚಿತ್ತ ಇರುವಂತವರು ಸ್ವಾಮಿ ಅಪ್ಪ ಜಾಯಿನ್ ಆಗ್ಲಿ. ಅನೇಕ ಜನಗಳ ಸ್ವಾಮಿ ನಿನ್ನ ಭಕ್ತರ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ಕಳಿಲಿಕ್ಕಿರುವಾಗ ನಮ್ಮ ಒಂದು ಆತ್ಮವು ಸ್ವಾಮಿ ಸಿದ್ಧಪಡಿಸು ಎಂದು ನಾವು ಬೇಡ್ತೇವೆ. ನಮ್ಮ ಹೃದಯವನ್ನ ಸಿದ್ಧಪಡಿಸು ಸ್ವಾಮಿ, ನಮ್ಮ ಹೃದಯವನ್ನ ಸಿದ್ಧಪಡಿಸಯ್ಯ. ನಿನ್ನ ವಾಕ್ಯವನ್ನ ನಾವು ದಾಹದಿಂದ ಕೇಳಿಸಿಕೊಳ್ಳಲು, ಭಕ್ತರ ಜೀವಿತಗಳಲ್ಲಿ ನೀವು ಮಾಡಿದ ಮೇಲುಗಳನ್ನ ನಾವು ಕೂಡ ಹೊಂದಿಕೊಳ್ಳಲು ನಮ್ಮನ್ನ ಬಲಪಡಿಸು ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನೀನು ಹಾಗೆ ಮಾಡುವ ದೇವರಾಗಿರುವುದಕ್ಕಾಗಿ ನಿಮಗೆ ನಾವು ಕೋಟಿ ಸ್ತೋತ್ರ ಮಾಡ್ತೇವೆ. ಮುಂದಿನ ಒಂದು ಸಮಯವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದೇವಪ್ಪ. ನಮ್ಮನ್ನು ನಡೆಸ್ರಿ, ಕಾಪಾಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಆಮೇನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಹೌದು, ಈ ಒಂದು 40 ದಿನಗಳಲ್ಲಿ 40 ದಿನಗಳ ಪ್ರಾರ್ಥನೆಯಲ್ಲಿ ನಾವು ದೊಡ್ಡ ಕಾರ್ಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಆಮೇನ್. ಬನ್ನಿ, ನಾವು ಇರುವಂತ ಉಳಿದ ಕೆಲವು ನಿಮಿಷಗಳಲ್ಲಿ ನಾವು ಈ ದಿನ ಕಲಿಲಿಕ್ಕಿರುವಂತ ಪಾತ್ರದ ಕ್ಯಾರೆಕ್ಟರ್ ಹೆಸರು ಡೇವಿಡ್. ಡೇವಿಡ್ ಬಗ್ಗೆ ನಾವು ಈ ದಿನ ಅಧ್ಯಯನ ಮಾಡ್ಲಿಕ್ಕಿದ್ದೇವೆ ಪ್ರಿಯರೇ. ಡೇವಿಡ್ ಈಸ್ ಅನ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇನ್ ದ ಬೈಬಲ್ ಅಲ್ಲಿ ಬಹಳವಾಗಿ ಎಲ್ಲರನ್ನ ಆಕರ್ಷಿಸುವಂತ ಒಂದು ಪಾತ್ರ ಇದೆ ಅಂತಂದ್ರೆ ಅದು ದಾವೀದನ ಪಾತ್ರವಾಗಿದೆ ಪ್ರಿಯರೇ. ದಾವೀದನು ಒಂದು ಚಿಕ್ಕ ಕುರಿ ಮೇಯಿಸುವಂತ ವ್ಯಕ್ತಿಯಿಂದ ಅವನು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದಂತ ರಾಜನಾಗಿ ಬಲಗೊಂಡಿದ್ದು ಹೇಗೆ, ಅವನ ಜೀವಿತ ಬದಲಾವಣೆಗೊಂಡಂತ ಒಂದು ವೈಖರಿ ಹೇಗೆ ಎಂಬುದಾಗಿ ನಾವು ಗಮನಿಸುವಾಗ ನಿಜವಾಗ್ಲೂ ನಮಗೆ ಬಹಳ ಆಶ್ಚರ್ಯ ಉಂಟಾಗ್ತದೆ. ಅಷ್ಟು ಮಾತ್ರವಲ್ಲ,
ನಮಗೆ ಶ್ರೇಷ್ಠವಾದ ಉತ್ತೇಜನ ನಮಗೆ ದೇವರ ವಾಕ್ಯದ ಮುಖಾಂತರ, ಅಂದ್ರೆ ದಾವೀದನ ಜೀವಿತದ ಮುಖಾಂತರ ನಮಗೆ ಉಂಟಾಗ್ತದೆ ಪ್ರಿಯರೇ. ಸೊ ನಾವು ಈ ದಿನ ನೋಡುವಂತ ಒಂದು ದಾವೀದನ ಅಧ್ಯಯನದಲ್ಲಿ ಆತನು ಯಾರು, ಏನು, ಎಲ್ಲಿ, ಯಾವಾಗ, ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳು, ಸತ್ಯವೇದ ಪಾತ್ರಗಳ ಅಧ್ಯಯನವನ್ನು ಮಾಡುವಾಗ ನಮ್ಮ ಉತ್ತಮ ಸ್ನೇಹಿತರಾಗಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಸತ್ಯವಾದ ಪಾತ್ರ ದಾವೀದ, ಸಂಬಂಧಿತ ಭಾಗಗಳು 1 ಸಾಮುವೇಲ 16ರಿಂದ 31ನೇ ಅಧ್ಯಾಯದಲ್ಲಿ ನೋಡುವಾಗ ಇಸ್ರೇಲನನ್ನು ಮುನ್ನಡೆಸಲು ದಾವೀದನನ್ನ ದೇವರು ಕರೆದಂತ ಉದ್ದೇಶ, ಮತ್ತು 1 ಅರಸು 5ರಿಂದ 11ನೇ ಅಧ್ಯಾಯ ಮತ್ತು 1 ಪುರುಕರ್ತಂತ 10ರಿಂದ 29ನೇ ಅಧ್ಯಾಯಗಳಲ್ಲಿ ದಾವೀದನ ಜೀವನ ಚರಿತ್ರೆಯನ್ನ, ಆತನ ಕಾರ್ಯಗಳನ್ನ, ಆತನ ಕುಟುಂಬದನ್ನ ಮತ್ತು ಆತನ ರಾಜ್ಯತನವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ದಾವೀದ ಎಂಬ ಹೆಸರಿನ ಅರ್ಥ ಏನೆಂಬುದಾಗಿ ನೋಡುವಾಗ ಅಚ್ಚುಮೆಚ್ಚಿನ ಅಂತ, ಬಿಲವಡ್, ಆತನು ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಅದರ ಅರ್ಥ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಆತನ ಪೂರ್ವಜರು ಮತ್ತು ಕುಟುಂಬ ಜೀವನವನ್ನು ಗಮನಿಸುವಾಗ 1 ಸಾಮುವೇಲ 17:12ರಲ್ಲಿ ದಾವೀದನು ಈಶಾಯನ 8ನೇ ಮಗನಾಗಿದ್ದನು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಒಂದು ವೇಳೆ ಆತನಿಗೆ ಹಲವಾರು ಸಹೋದರಿಯರು ಹೊಂದಿದ್ರು, ಅವುಗಳನ್ನು ಉಲ್ಲೇಖಿಸಲಾಗಿಲ್ಲ, ಯಾಕಂದ್ರೆ ಅವರನ್ನು ಮುಂದಿನ ರಾಜನಾಗಿ ಅಭಿಷೇಕ ಸಾಮುವೇಲ್ ಪರಿಗಣಿಸುತ್ತಿರಲಿಲ್ಲ. ರೂತ್ 4ನೇ ಅಧ್ಯಾಯ 17ರಿಂದ 22ನೇ ಭಾಗದಲ್ಲಿ ಗಮನಿಸುವಾಗ ಈಶಾಯನು ಬೋವಾಜ್ ಮತ್ತು ರೂತ್ ಅವರ ಮೊಮ್ಮಗನಾಗಿದ್ದನು. ಅಂದ್ರೆ ರೂತ್ಲ ಕಥೆಯು ನ್ಯಾಯಸ್ಥಾಪಕರ ಸಮಯದ ಅಂತ್ಯದ ಸಮೀಪದಲ್ಲಿ ನಡೀತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನವೋಮಿಯೊಂದಿಗೆ ತನ್ನ ದೇಶವನ್ನು ಬಿಟ್ಟು ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರೇ ಎಂಬುದಾಗಿ ಶ್ರೇಷ್ಠ ನಿರ್ಧಾರವನ್ನು ತೆಗೆದುಕೊಂಡು ಬಂದಂತ ಆ ರೂತಲ ಮರಿಮಗನೇ ದಾವೀದನಾಗಿದ್ದನು ಪ್ರಿಯರೇ. ಅವನು ಯಾವಾಗ ಮತ್ತು ಎಲ್ಲಿ ವಾಸಿಸುತ್ತಿದ್ದನು ಎಂಬುದಾಗಿ ನಾವು ನೋಡುವಾಗ ಡೇವಿಡ್ನ ತವರೂರು ಬೆತ್ಲೆಹೇಮ್ ನಗರವಾಗಿತ್ತು. ಲೂಕ 2:4ರಲ್ಲಿ ಇದನ್ನ ನಂತರ ಡೇವಿಡ್ ನಗರ ಎಂದು ಕರೆಯಲಾಯಿತು, ದಾವೀದ ನಗರ ಎಂಬುದಾಗಿ ಕರೆಯಲಾಯಿತು. ಪಟ್ಟಣದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿ ಮತ್ತು ನಿವಾಸಿಗಳ ಹೆಸರನ್ನು ಇಡಲಾಯಿತು ಪ್ರಿಯರೇ. ಆಮೆನ್. ಓಕೆ, ಸೊ ಅವನ ಜೀವನ ಚರಿತ್ರೆಯನ್ನು ನಾವು ಗಮನಿಸುವಾಗ ಮೊದಲ ನ್ಯಾಯಸ್ಥಾಪಕರ ಅವಧಿಯಲ್ಲಿ ಇಸ್ರಾಯೇಲರು ನಿಜವಾಗಲೂ ಅವರ ಜೀವಿತದ ಕರಾಳ ಸಮಯ ಎಂಬುದಾಗಿ ನಾವು ಹೇಳ್ಬೋದು. ಯಾಕಂದ್ರೆ ಅವರು ಜನರೆಲ್ಲ ತಮಗೆ ಇಷ್ಟವಾದದ್ದನ್ನ ಮಾಡ್ತಾ ಇದ್ರು, ಸರ್ಕಾರ ಇರಲಿಲ್ಲ, ಕಾನೂನು ನಿಯಮ ಇರಲಿಲ್ಲ, ಜನರು ಭಗವಂತನ ವಿರುದ್ಧ ಅವರು ಬಂಡಾಯ ಎದ್ದೇಳುವಂತ ಒಂದು ಪರಿಸ್ಥಿತಿ ಕೂಡ ಬಂತು. ನಮಗೊಬ್ಬ ರಾಜನನ್ನು ನೇಮಿಸಿಕೊಡು ಎಂಬುದಾಗಿ ಅವರು ಪ್ರವಾದಿಯಾದಂಥ ಸಮುವೇಲನಿಗೆ ಅವರು ವಿಜ್ಞಾಪಿಸುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜನಾದ ದಾವೀದರು ಸುಮಾರು 1040 BC ಮತ್ತು 727 BCಯಲ್ಲಿ ಯಹೂದ ಮತ್ತು ಇಸ್ರಾಯೇಲ್ ರಾಜರನ್ನು ಅವರ ಆಯಾ ದೇಶಗಳಿಂದ ಸಿರಿಯಾ ಮತ್ತು ಬ್ಯಾಬಿಲೋನ್ಗಳಿಂದ ಹಿಂತಿರುಗಿಸುವ ಮೂಲಕ ಈ ದಿನಾಂಕಗಳನ್ನು ತಲುಪಬಹುದು. ಮತ್ತು 597ನೇ ಕ್ರಿಸ್ತಪೂರ್ವ ಸೌಲನ ಮೊದಲು ಇಸ್ರಾಯೇಲ್ ಬುಡಕಟ್ಟುಗಳ ಸಡಿಲವಾದ ಒಕ್ಕೂಟವಾಗಿತ್ತು. ಕೆಲವೊಮ್ಮೆ ಅವರು ಪರಸ್ಪರ ಸಹಾಯ ಮಾಡ್ಕೊಳ್ತಾ ಇದ್ರು, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಕೆಲವೊಮ್ಮೆ ಅವರು ಮಾಡ್ತಾ ಇರಲಿಲ್ಲ, ಕೆಲವೊಮ್ಮೆ ಅವರು ಅಂತರ್ಯುದ್ಧಗಳನ್ನು ಕೂಡ ಹೊಂದಿದ್ರು ಪ್ರೇರೆ. ಒಬ್ರಿಗೊಬ್ರು ಜಗಳ ಯುದ್ಧ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಕೂಡ ಆಗಿದ್ರು. ಸೌಲನ ಅಡಿಯಲ್ಲಿ ಬುಡಕಟ್ಟುಗಳು ಒಗ್ಗೂಡಿ ಇಸ್ರಾಯೇಲ್ ರಾಜ್ಯವು ರಾಜನಾದ ಸೌಲನ ಒಂದು ಆಧಿಪತ್ಯದಲ್ಲಿ ಸ್ಥಾಪನೆ ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ದಾವೀದನ ತರಬೇತಿ ಮತ್ತು ಉದ್ಯೋಗ ಬಗ್ಗೆ ನಾವು ಗಮನಿಸುವಾಗ ಆತನು ಮೂಲತಃ ಕುರುಬನಾಗಿದ್ದನು. ಆತನ ಚಿಕ್ಕ ಎಳೆ ವಯಸ್ಸಿನ ಸಂದರ್ಭದಲ್ಲೇ ಆತನ ಕುರಿಗಳನ್ನ ಮೇಯಿಸುವಂತ ಒಂದು ಕುರುಬನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ಗಮನಿಸಬಹುದು. ಆತನು ಸಂಗೀತಗಾರ ಮತ್ತು ರಕ್ಷಾ ಕವಚ ಧಾರಕ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸೌಲನಿಗೆ ದುರಾತ್ಮನು ಹಿಡಿದುಕೊಳ್ಳುವಾಗ ದಾವೀದನು ಆ ದುರಾತ್ಮನು ಓಡಿಸಲು ಸಂಗೀತವನ್ನ ನುಡಿಸುವಂತ ವ್ಯಕ್ತಿಯಾಗಿದ್ದನು ಅಂತ ನಾವು ದೇವರ ವಾಕ್ಯದಲ್ಲಿ ಉಲ್ಲೇಖಗೊಂಡಿದೆ. ಆನಂತರ ಅತಿ ಶ್ರೇಷ್ಠವಾದ ಒಂದು ಸನ್ನಿವೇಶ ಗೊಲಿಯಾತನನ್ನ ಕೊಂದು ಹಾಕುವಂಥದ್ದು. ಅದು ನಿಜವಾಗಲೂ ಬಹುದೊಡ್ಡ ದೇವರ ಮೇಲೆ ಭರವಸೆ ಇಟ್ಟು ಮಾಡಿದಂಥ ಯುದ್ಧವಾಗಿತ್ತು. ಅದು
ನಿಜವಾಗ್ಲೂ ಅಸಾಧ್ಯವಾದಂತ ಒಂದು ಕಾರ್ಯ ದಾವೀದನ ಜೀವಿತದಲ್ಲಿ ದೇವರು ಸಾಧ್ಯವಾಗಿ ಮಾಡಿದ್ರು. ಆನಂತರ ಸ್ಟ್ರೇಟ್ ಅವೇ ಆತನ ಜನರಲ್ ಆಗಿ ಮಾರ್ಪಡುವಂಥದ್ದು ಆ ಇಸ್ರಾಯೇಲ್ ರಾಜ್ಯದಲ್ಲಿ, ಮತ್ತು ಆತನ ಮೇಲೆ ಅಸೂಯೆಗೊಂಡು ಸೌಲನು ದಾವೀದನನ್ನ ಸಾಯಿಸುವಂತ ಕಾರ್ಯಗಳು ಪ್ರಾರಂಭ ಮಾಡಿದ್ದು. ಆನಂತರ ಹೇಗೂ ದೇವರ ಚಿತ್ತ, ಈಗಾಗಲೇ ದೇವರು ಆತನನ್ನು ಅಭಿಷೇಕಿಸಿದ್ರಿಂದ ಆತನ ರಾಜನಾಗಿ ಮಾರ್ಪಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಇತಿಹಾಸದಲ್ಲಿ ಆತನ ಸ್ಥಾನವನ್ನು ಗಮನಿಸುವಾಗ ರಾಜನಾಗಿದ್ದು ದಾವೀದ ಬೈಬಲ್ನಲ್ಲಿ 983 ಬಾರಿ ಆತನ ಹೆಸರು ಉಲ್ಲೇಖಿಸಲಾಗಿದೆ. ವಾವ್, ದಟ್ ಮೀನ್ಸ್ ಈಸ್ ಎ ವೆರಿ ವೆರಿ ಮಚ್ ಪ್ರೇಷಿಯಸ್ ಪರ್ಸನ್ ಇನ್ ದ ಬೈಬಲ್. ಬೈಬಲಲ್ಲಿ ಬಹಳ ಪ್ರಾಮುಖ್ಯವಾದ ವ್ಯಕ್ತಿ ದಾವೀದನಾಗಿದ್ದಾರೆ ಪ್ರಿಯರೇ. ಇವರು ಇಸ್ರಾಯೇಲ್ ಇತಿಹಾಸದಲ್ಲಿ 2ನೇ ಮತ್ತು ಅತ್ಯಂತ ಪ್ರೀತಿಯ ರಾಜನಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ದೇವರು ವಿಶೇಷವಾದ ಒಡಂಬಡಿಕೆಯನ್ನು ಮಾಡಿದ ಹಲವಾರು ವ್ಯಕ್ತಿಗಳಲ್ಲಿ ದಾವೀದನು ಕೂಡ ಒಬ್ಬನಾಗಿದ್ದನು. ದಾವೀದನು ಮತ್ತು ಅವನ ಸಂತತಿಯವರೊಂದಿಗೆ ದೇವರು ಮಾಡಿದ ಒಡಂಬಡಿಕೆ 2 ಸಾಮುವೇಲ 7:18-17 ನಾವು ನೋಡ್ತೇವೆ ಪ್ರಿಯರೇ. ಇದನ್ನು ಡೇವಿಡ್ ಒಡಂಬಡಿಕೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಮುಖ ವಿಷಯಗಳನ್ನ ಗಮನಿಸುವಾಗ ದೇವರು ದಾವೀದ ನಿರಂತರ ರಕ್ಷಣೆ ಮತ್ತು ಅವನಿಗೆ ತಂದೆಯಂತೆ ಮತ್ತು ಅವನ ರಾಜ್ಯ ವಂಶವನ್ನು ಕಾಪಾಡುವುದು, ಈ ನಿರಂತರ ಜನರೇಷನ್ಸ್ ಅವನ ರಾಜನನ್ನಾಗಿ ಅವನ ವಂಶವನ್ನು ರಾಜತನದಿಂದ ತೆಗೆಯೋದಿಲ್ಲ ಎಂಬ ಶ್ರೇಷ್ಠವಾದಂತ ಮಹೋನ್ನತವಾದಂತ ವಾಗ್ದಾನವನ್ನ ದೇವರು ಮಾಡ್ತಾ ಇದ್ದಾರೆ. 1 ಸಾಮುವೇಲನಿಂದ 1 ಅರಸರು ಸರಿಸುಮಾರು 40 ಅಧ್ಯಾಯಗಳು ಡೇವಿಡ್ನೊಂದಿಗೆ ವ್ಯವಹರಿಸುತ್ತವೆ, ಮತ್ತು ಕ್ರಾನಿಕಲ್ಸ್ ಮತ್ತು ಕಿಂಗ್ಸ್ ಅಲ್ಲಿ ಇನ್ನೂ ಅನೇಕ ಅಧ್ಯಾಯಗಳು ಡೇವಿಡ್ ಅವರ ಜೀವನವನ್ನ ಮತ್ತೊಂದು ನೋಟವನ್ನು ನೀಡ್ತಾ ಇದ್ದಾವೆ. ಈ ಅಧ್ಯಾಯಗಳು ಡೇವಿಡ್ನ ಜೀವನದ ಬಗ್ಗೆ ಶ್ರೀಮಂತ ಮತ್ತು ಆಳವಾದ ನಿರೂಪಣೆಯಿಂದ ತುಂಬಿದ್ದಾವೆ. ಅವನ ದೌರ್ಬಲ್ಯಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ನಮಗೆ ದೇವರ ವಾಕ್ಯದಲ್ಲಿ ವಿವರಣೆ ಕೊಡಲ್ಪಟ್ಟಿದೆ. ಇದು ಅಬ್ರಹಾಂ, ಇಸಾಕ್, ಯಾಕೋಬ ಮತ್ತು ಯೋಸೇಫರ ಅವರ ಜೀವನವನ್ನು ಒಳಗೊಳ್ಳುವ ವಸ್ತುವಿನ ಪರಿಮಾಣವು ಸರಿಸುಮಾರು ಒಂದೇ ಆಗಿದೆ. ಸ್ಪಷ್ಟವಾಗಿ ದೇವರು ಈ ದಾಖಲೆಯನ್ನು ಪ್ರೇರೇಪಿಸಿದ್ದಾನೆ. ಯಾಕಂದ್ರೆ ಡೇವಿಡ್ ಜೀವನದಿಂದ ನಾವು ಜನರ ಬಗ್ಗೆ ಮತ್ತು ದೇವರ ಬಗ್ಗೆ ಕಲಿಯಬಹುದಾದ ಅನೇಕ ಪಾಠಗಳಿದಾವೆ ಪ್ರಿಯರೇ. ಓಕೆ, ಸೊ ದೌರ್ಬಲ್ಯಗಳು ದಾವೀದನ ಜೀವಿತದಿಂದ ದಾವೀದನ ಜೀವಿತದಲ್ಲಿ ಏನೆಲ್ಲ ದೌರ್ಬಲ್ಯಗಳಿತ್ತು, ಏನೆಲ್ಲ ವೀಕ್ನೆಸ್ಗಳು ಅವನ ಜೀವಿತದಲ್ಲಿ ಇದ್ದವು ಎಂಬುದಾಗಿ ಗಮನಿಸುವಾಗ ಬಹಳ ದಾವೀದನಲ್ಲಿ ನಾವು ಕಂಡು ಬಂದಂತ ಭಯಂಕರವಾದ ಪಾಪ ಅಂತಂದ್ರೆ ಅದು ವ್ಯಭಿಚಾರ. ಊರಿಯನ ಹೆಂಡತಿಯನ್ನು ಆತನು ತೆಗೆದುಕೊಂಡಂಥದ್ದು, ಅದು ಆತನ ದೌರ್ಬಲ್ಯವಾಗಿತ್ತು. ಮತ್ತೆ ಆ ಊರಿಯನನ್ನ ಕೊಂದಂತ ವಿಷಯ, ಅವನು ಹಿ ವಾಸ್ ಎ ಮರ್ಡರ್ ಆಲ್ಸೋ. ಆಮೇಲೆ 3ನೇದಾಗಿ ಬಹಳ ಪ್ರಾಮುಖ್ಯವಾಗಿ ಏನಂತಂದ್ರೆ ಈಸ್ ಎ ವೆರಿ ಪೂರ್ ಪ್ಯಾರೆಂಟ್. ಆತನು ನಿಜವಾಗ್ಲೂ ಕನ್ನಡದಲ್ಲಿ ತರ್ಜುಮೆ ತಪ್ಪಾಗಿದೆ. ಆತನು ನಿಜವಾಗ್ಲೂ ತನ್ನ ಮಕ್ಕಳ ವಿಷಯದಲ್ಲಿ ತುಂಬಾ ಆತನು ನೆಗ್ಲೆಕ್ಟ್ ಮಾಡಿದಂಥ, ನಿರ್ಲಕ್ಷ್ಯ ಭಾವ ತೋರಿದಂಥ ಒಂದು ರಾಜನೆಂಬುದಾಗಿ ನಾವು ನೋಡಬಹುದು. ಯಾಕೆಂದ್ರೆ ತನ್ನ ರಾಜ್ಯದಲ್ಲಿ ಅಬ್ಸಲೋಮನ ಆಗಿರ್ಬೋದು, ಮತ್ತೆ ಆತನ ಇನ್ನೂ ಅನೇಕ ಮಕ್ಕಳು ಆತನ ವಿರೋಧವಾಗಿ ಎದ್ದೇಳುವಂತ ಕಾರ್ಯ, ಆತನ ವಿರೋಧವಾಗಿ ಆ ರಾಜ್ಯವನ್ನು ಕಿತ್ತುಕೊಳ್ಳುವಂತ ಕಾರ್ಯ, ದಾವೀದನೇ ರಾಜ್ಯವನ್ನು ಬಿಟ್ಟು ಓಡೋಗುವಂತ ಒಂದು ಸಂದರ್ಭಗಳು. ಸೊ ಆತನು ತನ್ನ ಮಕ್ಕಳ ಜೀವಿತದಲ್ಲಿ ಆಗ್ತಿರುವಂತ ತಪ್ಪುಗಳನ್ನ ಆತನು ಖಂಡಿಸದೆ ನಿರ್ಲಕ್ಷಿಸಿದಂತ ಒಂದು ವಿಷಯ ನಾವು ಈ ವಿಷಯದಲ್ಲಿ ಗಮನಿಸುವಾಗ ಯೋಬ ನಾವು ಬಹಳ ಪ್ರಶಂಸನೀಯ ಒಂದು ವ್ಯಕ್ತಿತ್ವ ಆತನದಾಗಿತ್ತು. ಪೇರೆಂಟಿಂಗ್ ವಿಷಯದಲ್ಲಿ ತನ್ನ ಮಕ್ಕಳ ಜೀವಿತದಲ್ಲಿ ಪ್ರತಿ ದಿನವೂ ತನ್ನ ಮಕ್ಕಳೆಂದಾದ್ರೂ ಹೇಗಾದ್ರೂ ಮನಸ್ಸಲ್ಲಾದ್ರೂ ತಪ್ಪು ಮಾಡಿರಬಹುದು ಎಂಬ ಊಹೆಯಿಂದ ಆತನ ದೇವರಿಗೆ ಪಶ್ಚಾತ್ತಾಪ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆದರೆ ದಾವೀದನನ್ನು ಗಮನಿಸುವಾಗ ಆತನು ಈ ವಾಸ್ ನಾಟ್ ಎ ಗುಡ್ ಪ್ಯಾರೆಂಟಿಂಗ್ ಒಂದು ವಿಷಯವನ್ನು ಮಾಡಲಿಲ್ಲ ಪ್ರಿಯರೇ. ತನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇದ್ದ ಕಾರಣ, ಅವ್ರ ತಪ್ಪುಗಳನ್ನು ನೋಡದ ಹಾಗೆ ಬಿಟ್ಟಿದ್ದ ಕಾರಣ ಆತನ ರಾಜ್ಯದಲ್ಲಿ ಸುಮಾರು ಬಿರುಕುಗಳು, ಸುಮಾರು ಏರುಪೇರುಗಳು ಉಂಟಾಗಿದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ 4ನೇದಾಗಿ ಆತನು ಹೆಮ್ಮೆಯಿಂದ ಜನಗಣತಿ ಸೆನ್ಸಸ್ ಅನ್ನು ಆದೇಶ ಮಾಡಿದಂತ ಕಾರ್ಯವು ಕೂಡ ದೇವರಿಗೆ ಇಷ್ಟವಾಗಲಿಲ್ಲ. ದೇವರು ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟರು. ಯೋವಾಬನನ್ನ ಪರೀಕ್ಷಿಸಲಿಲ್ಲ ಮತ್ತು ಶಿಕ್ಷಿಸಲಿಲ್ಲ.
ಆತನನ್ನು ಕೂಡ ಆತನು ಹಾಗೆ ಬಿಟ್ಟನು. ಆತನ ಎಷ್ಟು ತಪ್ಪು ಮಾಡಿದ್ರು ಆತನನ್ನು ಹಾಗೆ ಬಿಟ್ಟನು. ನಿರ್ಣಯಿಸಲು ತುಂಬಾ ತ್ವರಿತ, ಬೇಗ ಆತುರದಿಂದ ನಿರ್ಧರಿಸುವಂತ ವ್ಯಕ್ತಿಯಾಗಿದ್ದನು. ಅದು ಕೂಡ ಆತನ ವೀಕ್ನೆಸ್ ಆಗಿತ್ತು. ಏಳನೇದಾಗಿ ವಿವೇಚನೆ ಕೊರತೆ. ತುಂಬಾ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮುಂದೆ ಹೆಜ್ಜೆ ಹಾಕುವಂತ ಕಾರ್ಯದಲ್ಲಿ ಆತನು ಕೊರತೆ ಉಳ್ಳವನಾಗಿದ್ದನು. ಓಕೆ, ಆತನ ಸಾಮರ್ಥ್ಯ, ಆತನ ಶಕ್ತಿ ಏನೆಂಬುದಾಗಿ ನಾವು ನೋಡುವಾಗ ದೇವರಲ್ಲಿ ನಂಬಿಕೆ ಇಟ್ಟಂತ ಒಂದು ಶ್ರೇಷ್ಠ ವ್ಯಕ್ತಿ ಆತನಾಗಿದ್ದ. ಗೊಲಿಯಾತನೊಂದಿಗೆ ಆತನು ಯುದ್ಧ ಮಾಡುವಾಗ ಆತನಲ್ಲಿ ಕೆಲಸ ಮಾಡಿದ್ದೆ ಒಂದು ಸ್ಲಿಂಗ್ ಮತ್ತೆ ಒಂದು ಸ್ಟೋನ್, ಅಷ್ಟನ್ನೇ ಆತನು ತೆಗೆದುಕೊಂಡೋಗಿ ಯುದ್ಧವನ್ನೇ ಗೆಲ್ತಾನೆ ಪ್ರಿಯರೇ. ಅದ ಕಾರಣ ದೇವರ ಮೇಲೆ ಆತನ ಇಟ್ಟಂತ ಒಂದು ನಂಬಿಕೆ ಮತ್ತು ಧೈರ್ಯದ ವ್ಯಕ್ತಿ ಆಗಿದ್ದ. ದೇವರು ವಾಕ್ಯದಲ್ಲಿ ಗಮನಿಸ್ತೇವಲ್ವಾ, ಆತನು ಕುರಿ ಮೇಯಿಸುವಾಗ, ಸಿಂಹವಾಗಲಿ ಕರಡಿ ಆಗಲಿ ಬರುವಾಗ ಆತನು ಸಿಂಹವನ್ನು ಕರಡಿನ ಕೂಡ ಆತನು ಬಿಡದೆ ತನ್ನ ಮರಿಗಳನ್ನ ಕಸಕೊಳ್ತಾ ಇದ್ದನು. ಸಹಾನುಭೂತಿಯಿಂದ ಕೂಡಿದಂತ ವ್ಯಕ್ತಿ ಆಗಿದ್ದನು. ಅಧಿಕಾರಕ್ಕಾಗಿ ಆತನು ಗೌರವ ತೋರುವಂತ ವ್ಯಕ್ತಿ ಆಗಿದ್ದನು. ಮತ್ತೆ ಪಶ್ಚಾತ್ತಾಪ ಪಡುವಂತ ವ್ಯಕ್ತಿ ಆಗಿದ್ದನು. ಪಾಪ ಮಾಡಿದಾಗ ದೇವರ ಹತ್ರ ಪಾದಬಲಲ್ಲಿ ಅಡ್ಡ ಬಿದ್ದು ಪಶ್ಚಾತ್ತಾಪ ಪಡುವಂತ ವ್ಯಕ್ತಿ ಕೂಡ ದಾವೀದನಾಗಿರ್ತಾನೆ ಪ್ರಿಯರೇ. ನಮ್ರತೆ ಆತನಲ್ಲಿದ್ದಂತ ಬಹಳ ಶ್ರೇಷ್ಠವಾದ ಕಾರ್ಯ ನಮ್ರತೆ ಇತ್ತು. ತಗ್ಗಿದ ಮನೋಭಾವನೆ, ಪ್ರಾರ್ಥನೆ ಮತ್ತು ಸ್ತುತಿ. ದೇವರು ಯಾವಾಗಲೂ ಆತನು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿ, ಸ್ತುತಿಸುವಂತ ವ್ಯಕ್ತಿಯಾಗಿ ಕಾಣು ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅನೇಕ ಕೀರ್ತನೆಗಳನ್ನ ಆತನು ಬರೆದಿರುವುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಸ್ವಯಂ ನಿಯಂತ್ರಣ, ಆತನು ಸೆಲ್ಫ್ ಕಂಟ್ರೋಲ್ ನಲ್ಲಿ ಇದ್ದಂತ ವ್ಯಕ್ತಿಯಾಗಿದ್ದನು ಕೂಡ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈತನ ಜೀವಿತದಿಂದ ನಾವು ಕೆಲವು ಪಾಠಗಳನ್ನು ಗಮನಿಸಬಹುದು ಪ್ರಿಯರೇ. ಅದರಲ್ಲಿ ಇಬ್ರಿಯ 11ರಲ್ಲಿ ಡೇವಿಡ್ ಹೆಸರು ಕೂಡ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದೆ. ಇನ್ಸ್ಪೈಟ್ ಆಫ್ ಈ ಎಲ್ಲಾ ತೊಂದರೆಗಳ ಮಧ್ಯದಲ್ಲಿ ಕೂಡ ಆತನು ವ್ಯಭಿಚಾರದಲ್ಲಿ ಸಿಕ್ಕಿ ವ್ಯಭಿಚಾರದ ಮಾಡಿದಾಗಲೂ, ದೇವರ ವಿರುದ್ಧವಾಗಿ ಸೆನ್ಸಸ್ ಮಾಡಿಕೊಂಡಾಗಲೂ, ಪಾಪದಲ್ಲಿ ಆತನು ತನ್ನನ್ನು ತಾನು ತೊಡಗಿಸಿಕೊಂಡಾಗಲೂ, ದೇವರ ವಿರೋಧವಾಗಿ ಆತನು ಒಬ್ಬ ವ್ಯಕ್ತಿಯನ್ನು ನಿಷ್ಕಾರಣವಾಗಿ ಸಾಯಿಸಿದಂತ ಸಂದರ್ಭಗಳು, ಅನೇಕ ಮದುವೆಗಳನ್ನಾದಂತಹ ಸಂದರ್ಭಗಳು, ಈ ರೀತಿಯಾಗಿ ಅನೇಕ ತಪ್ಪುಗಳು ಅವನಲ್ಲಿ ಇದ್ರೂ ಕೂಡ ಆತನನ್ನ ಇಬ್ರಿಯ 11ನೇ ಅಧ್ಯಾಯದಲ್ಲಿ ಒಂದು ಫೇತ್ ಹೀರೋಸ್ ಎಂಬುದಾಗಿ ತೋರಿಸ್ತದೆ. ನಂಬಿಗಸ್ತರ ಪಟ್ಟಿಯಲ್ಲಿ ದಾವೀದನ ಹೆಸರು ಕೂಡ ಬರೆಯಲ್ಪಡ್ತದೆ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಇವತ್ತು ನಾವು ಕೂಡ ಪಾಪ ಮಾಡುವಂತವರಾಗಿದ್ದೇವೆ, ಆದ್ರೆ ದೇವರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಅದೇ ರೀತಿಯಾಗಿ ಅಂದು ದಾವೀದನನ್ನು ಕೂಡ ದೇವರು ಕ್ಷಮಿಸಿ ಆತನನ್ನು ಸೇರಿಸಿಕೊಳ್ಳುವಂತ ಕಾರ್ಯ, ಈಸ್ ಮೈ ಓನ್ ಹಾರ್ಟ್, ನನ್ನ ಹೃದಯಕ್ಕೆ ಹತ್ತಿರವಾದಂತವನು ಎಂಬುದಾಗಿ ಕೂಡ ಆತನಿಗೆ ಬಿರುದನ್ನು ಕೊಡುವುದನ್ನ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಸೊ ಅದೇ ರೀತಿಯಾಗಿ ಎರಡನೇದಾಗಿ ನಾವು ಅನೇಕ ಕೆಲಸ, ಅನೇಕ ಜವಾಬ್ದಾರಿಗಳ ಮಧ್ಯದಲ್ಲಿ ನಮ್ಮ ಕುಟುಂಬದ ಬಗ್ಗೆ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವಲ್ವಾ, ನಾವು ಕುಟುಂಬವನ್ನು ಕಟ್ಟಿಕೊಳ್ಳುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು, ಕುಟುಂಬವನ್ನು ಪ್ರೀತಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು, ಕುಟುಂಬದ ಅವಶ್ಯಕತೆಗೆ ಸಂಧಿಸುವಂತ ವ್ಯಕ್ತಿಗಳಾಗಿ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಕುಟುಂಬವನ್ನು ನಮಗೆ ವರವಾಗಿ ಕೊಟ್ಟಿದ್ದಾನೆ. ಆದ್ರೆ ನಮ್ಮ ದಾವೀದ ಆ ವಿಷಯದಲ್ಲಿ ತುಂಬಾ ತಪ್ಪಿತಸ್ಥನಾಗಿ ತನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿಯಾಗಿ ನಡೆದುಕೊಂಡಿಲ್ಲ. ಹೌದು, ಆತನಿಗೆ ರಾಜನಾಗಿ, ಅಷ್ಟು ದೊಡ್ಡ ಮಹಾರಾಜ್ಯಕ್ಕೆ ರಾಜನಾಗಿದ್ದ ಸಂದರ್ಭದಲ್ಲಿ ಆತನಿಗೆ ಎಷ್ಟೋ ಕೆಲಸಗಳಿತ್ತು. ಹೌದು, ಯುದ್ಧಕ್ಕೆ ಹೋಗಬೇಕೋ ಬೇಡವೋ, ಯುದ್ಧಕ್ಕೆ ಸಿದ್ಧರಾಗಬೇಕೋ ಬೇಡವೋ, ತಂತ್ರಗಾರಿಕೆ ಮಾಡಬೇಕೋ ಬೇಡವೋ, ದೇಶ ಸೈನ್ಯದ ಏನೆಲ್ಲ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇದೆ, ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಆದ್ರೆ ಎಷ್ಟೇ ಜವಾಬ್ದಾರಿ ಇರಲಿ, ದೇವರು ಕೊಟ್ಟಂತ ಬಹಳ ಅತಿ ಶ್ರೇಷ್ಠವಾದ ಕುಟುಂಬವನ್ನು ನಾವು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು ಪ್ರಿಯರೇ. ಕುಟುಂಬವನ್ನು ಕಟ್ಟಿಕೊಳ್ಳುವಂತವರಾಗಿ, ಕುಟುಂಬವನ್ನು ಶಿಸ್ತಿನಿಂದ ನಾವು ನಡೆಸಿಕೊಳ್ಳುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. 2 ಸಾಮ್ಯಲ 16ನೇ ಅಧ್ಯಾಯದಲ್ಲಿ ನಾವು 5ರಿಂದ 13 ಗಮನಿಸ್ತೇವೆ. ತೊಂದರೆ ಕೊಡುವವರನ್ನ ಮತ್ತೆ ಕಿರಿಕಿರಿಗೊಳಿಸುವ ಜನರನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವುದನ್ನ ದಾವೀದನ ರಾಜನಾಗಿದ್ದ ದಾವೀದ ಅವರ ವ್ಯಕ್ತಿತ್ವದಿಂದ ನಾವು ಕಲಿಯಬಹುದು ಪ್ರಿಯರೇ. ಅವ್ರನ್ನ ಅಭಿಷೇಕ್ ಎಂಬ ವ್ಯಕ್ತಿ ಶಪಿಸುವಾಗಲೂ ಕೂಡ ಶಿಮ್ಮಿ ಎನ್ನುವಂತ ಆತನ ಶಿಕ್ಷಿಸದೆ ಆತನನ್ನು ಬಿಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಸೊ ಹೇಗೂ ಅವರಿಗೆ ವಿರೋಧವಾಗಿ ದೇವರೇ ನ್ಯಾಯ ತೀರಿಸಿದನು. ಸೊ ಇದ್ರಲ್ಲಿ ನಾವು ನಮ್ಮ ಜೀವಿತದಲ್ಲಿ ಅನ್ವಯಿಸ್ಕೊಳ್ಬೇಕಾದ ವಿಷಯ ಏನಂತಂದ್ರೆ, ನಾವೆಲ್ಲರೂ ಕಿರಿಕಿರಿಗೊಳಿಸುವ ಜನರನ್ನ ಎದುರಿಸುತ್ತೇವೆ. ನಮ್ಮ ನರಗಳ ಮೇಲೆ ಬರಲು ವಿನ್ಯಾಸಗೊಳಿಸಲಾಗಿದೆ ಎಂದು ತೋರುವ ಜನರು,
ನಾವು ಅವ್ರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ನಾವು ಅಂತಹ ಜನರನ್ನು ಏಕೆ ಎದುರಿಸಬಹುದು, ಇವೆಲ್ಲ ವಿಷಯಗಳಲ್ಲಿ ನಾವು ಗಮನಿಸಬೇಕಾದಂತ ಬಹಳ ಶ್ರೇಷ್ಠ ಕಾರ್ಯ ಏನಂತಂದ್ರೆ, ನಾವು ದೇವರ ಪಾದಬಲಲ್ಲಿ ಕುತ್ಕೊಳ್ಬೇಕು ಪ್ರಿಯರೇ. ನಮಗೆ ತೊಂದರೆ ಪಡಿಸುವಂತ ವ್ಯಕ್ತಿಗಳ ವಿಷಯದಲ್ಲಿ ದೇವರನ್ನ ಪ್ರಾರ್ಥಿಸುವಂತವರಾಗಿರ್ಬೇಕು. ನಾವು ದೇವರ ವಾಕ್ಯದಲ್ಲಿ ಹೇಳ್ತದಲ್ಲ, ನಾವು ನಮ್ಮ ವೈರಿಗಳಿಗಾಗಿ, ನಮ್ಮ ಪಡಿಸೋರಿಗೋಸ್ಕರ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಅಪೊಸ್ತಲ ಕೃತ್ಯಗಳ 13:22 ಪ್ರಕಾರ ಡೇವಿಡ್ ದೇವರ ಸ್ವಂತ ಹೃದಯದ ಮನುಷ್ಯ ಎಂಬುದಾಗಿ ಬಿರುದನ್ನು ಪಡೆದುಕೊಂಡಿದ್ದನು. ಎಷ್ಟೋ ಪಾಪದ ಜೀವಿತ ಆತನಿಗೆ ಇದ್ರೂ ದೇವರಿಗೆ ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿ ಎಂಬುದಾಗಿ ಆತನ ಬಿರುದನ್ನು ಪಡೆದುಕೊಂಡಿದ್ದನು ಪ್ರಿಯರೇ. ಹೌದು ಪ್ರಿಯರೇ, ನಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇರುವಾಗ, ದೇವರ ನಿಯಮದ ಮೇಲಿನ ಪ್ರೀತಿ ನಮ್ಮಲ್ಲಿರುವಾಗ, ನಾವು ಕೃತಜ್ಞತ ವ್ಯಕ್ತಿಗಳಾಗಿ ಜೀವಿಸುವಾಗ, ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುವಂತ ವ್ಯಕ್ತಿಗಳಾಗಿ ಮಾರ್ಪಡುವಾಗ, ಖಂಡಿತವಾಗಲೂ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸಿ ನಮ್ಮನ್ನು ಕೂಡ ತನ್ನ ಹೃದಯದ ಹತ್ತಿರ ವ್ಯಕ್ತಿ ಎಂಬುದಾಗಿ ದೇವರು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ ಪ್ರಿಯರೇ. ಇವತ್ತು ರಾಜನಾದ ದಾವೀದನ ಜೀವಿತದಿಂದ ನಾವು ಅನೇಕ ಪಾಠಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ನಾವು ಬಿಟ್ಟು ಬಿಡಬೇಕಾದ ಕಾರ್ಯಗಳು, ಅನುಸರಿಸಬೇಕಾದ ಕಾರ್ಯಗಳನ್ನ ಕೂಡ ನಾವು ಕಲ್ತ್ಕೊಂಡಿದ್ದೇವೆ ಪ್ರಿಯರೇ. ನಾವು ಎಂದಿಗೂ ಇದನ್ನು ಮರೆಯೋದು ಬೇಡ. ಇವತ್ತಿಗೂ ಇಸ್ರಾಯೇಲ್ ದೇಶದಲ್ಲಿ ಬರೀ ದಾವೀದನೆಂಬುದಾಗಿ ಹೇಳದೆ ದ ಕಿಂಗ್ ಡೇವಿಡ್, ರಾಜನಾದ ದಾವೀದನೆಂಬುದಾಗಿ ಉಲ್ಲೇಖಿಸುವಂತ ಒಂದು ಅತಿ ಶ್ರೇಷ್ಠವಾದ ಕೃಪೆ ದಾವೀದ ರಾಜರಿಗೆ ಸಿಕ್ಕಿದೆ. ಮತ್ತು ಆತನ ದಾವೀದ ವಂಶಕ್ಕೇನೆ ಒಂದು ರಾಜಮನೆತನದ ವಂಶ ಎಂಬುದಾಗಿ ಕರೆಯಲ್ಪಟ್ಟಿದೆ ಪ್ರಿಯರೇ. ಯಹೂದ ವಂಶವೇ ರಾಜವಂಶಸ್ಥರವಾಗಿ ಮಾರ್ಪಾಡಾಗಿದೆ. ಇದಕ್ಕೆಲ್ಲ ಕಾರಣ ದಾವೀದನ ಜೀವಿತ. ಪ್ರೀತಿಯ ದೇವ ಮಗುವೇ, ಇವತ್ತು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು, ಇವತ್ತು ನೀವು ಕಲಿಯುವಂತ ಪಾಠಗಳು, ಇವತ್ತು ದೇವರೊಂದಿಗೆ ಇರುವಂತ ನಿಮ್ಮ ಒಡನಾಟ, ದೇವರೊಂದಿಗೆ ಇರುವಂತ ನಿಮ್ಮ ಸಂಬಂಧ ನಿಜವಾಗ್ಲೂ ನಿಮ್ಮ ಜೀವಿತವನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬದ ಜೀವಿತವನ್ನ, ನಿಮ್ಮ ಇಡೀ ವಂಶದ ಜೀವಿತವನ್ನೇ ಅದು ಮಾರ್ಪಡಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರಿಯರೇ. ನಮಗೆ ದ ಬೆಸ್ಟ್ ಎಕ್ಸಾಂಪಲ್ ನಮ್ಮ ದಾವೀದ ರಾಜರಾಗಿದ್ದಾರೆ. ಸೊ ಹಾಗಾಗಿ ಪ್ರೀತಿಯ ದೇವ ಜನರೇ, ದೇವರ ಪಾದಗಳಲ್ಲಿ ನಾವು ಅಡ್ಡ ಬೀಳೋಣ. ದಾವೀದ ರಾಜರ ಹಾಗೆ ದೇವ್ರನ್ನ ಆತುಕೊಳ್ಳೋಣ. ನಂಬಿಕೆಯಿಂದ, ಸದೃಢತೆಯಿಂದ, ಪಶ್ಚಾತ್ತಾಪದಿಂದ, ಪ್ರೀತಿಯಿಂದ, ಆತನ ನಿಯಮಗಳನ್ನ ಅನುಸರಿಸುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟು ಮುಂದುವರಿಯೋಣ ಪ್ರಿಯರೇ. ದೇವರು ತಾನೇ ಹೇರಳವಾಗಿ ನಮ್ಮನ್ನ ಆಶೀರ್ವಾದ ಮಾಡಲಿ ಮತ್ತು ತನ್ನ ಸೇವೆಯಲ್ಲಿ ನಮ್ಮನ್ನು ಬಲವಾಗಿ ಉಪಯೋಗಿಸಿಕೊಳ್ಳಲಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡೋಣ ಪ್ರಿಯರೇ. ಸೊ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟುಮಾರೋ 9:30 ನಾಳೆ ಇದೇ ಸಮಯಕ್ಕೆ 9:00 ಮತ್ತು ಇನ್ನೊಂದು ಬೈಬಲ್ನ ಪಾತ್ರದ ಧ್ಯಾನದೊಂದಿಗೆ ನಾವೆಲ್ಲರೂ ಮತ್ತೆ ಸೇರೋಣ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯ ಕಳೆದು ಅದೇ ರೀತಿಯಾಗಿ ನಾವು ಬೈಬಲ್ ಅಧ್ಯಯನಕ್ಕೆ ನಾವು ಹೋಗೋಣ ಪ್ರಿಯರೇ. ನಾನು ನಂಬ್ತಾ ಇದ್ದೀನಿ, ದೇವರು ಖಂಡಿತವಾಗ್ಲೂ ದೊಡ್ಡ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾರೆ. ದೊಡ್ಡ ಪ್ರತಿಫಲಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಕೊಡ್ಲಿಕ್ಕಿದ್ದಾರೆ. ನಾವು ನಿಜವಾಗ್ಲೂ ಈ ಪಾಠಗಳನ್ನು ಕಲಿಯುವಾಗ ನಾನು ನಂಬ್ತಾ ಇದ್ದೀನಿ, ಯೇಸು ನಾಮದಲ್ಲಿ ನಮ್ಮ ಜೀವಿತದಲ್ಲಿ ಖಂಡಿತವಾಗ್ಲೂ ಬದಲಾಗ್ಲಿಕ್ಕಿದೆ. ಆಮೆನ್, ಹಲ್ಲೆಲೂಯಾ. ನಂಬುವುದ್ರ ಮೂಲಕವಾಗಿ ನೀವು ಮುಂದೆ ಹೆಜ್ಜೆ ಹಾಕೋದಾದ್ರೆ ದೇವರು ಖಂಡಿತವಾಗ್ಲೂ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ದೇವರ ಕೋಟಿ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಅಪ್ಪ, ಈ ದಿನ ರಾಜನಾದ ದಾವೀದನ ಜೀವಿತದಿಂದ ಅನೇಕ ಪಾಠಗಳನ್ನು ಕಲಿತುಕೊಳ್ಳಲು ಕೃಪೆ ತೋರಿಸುವುದಕ್ಕಾಗಿ ಸ್ತೋತ್ರ. ನಾವು ಕೂಡ ಕರ್ತನೇ ರಾಜನಾದ ದಾವೀದರ ಹಾಗೆ ನಿಮ್ಮನ್ನು ಆರಿಸಿಕೊಂಡು, ನಿಮ್ಮ ಮೇಲೆ ಆತುಕೊಂಡು, ನಂಬಿಕೆ, ಸದೃಢತೆಯಲ್ಲಿ ನಿಮ್ಮನ್ನೇ ಅನ್ವಯಿಸ್ಲಿಕ್ಕಾಗುವಂತೆ, ಅಪ್ಪ ದೇವಾದಿ ದೇವನೇ, ನಿಮ್ಮನ್ನ ಎದುರು ನೋಡ್ಲಿಕ್ಕಾಗುವಂತೆ, ನಿಮ್ಮನ್ನು ಹಿಡಿಕೊಂಡು ಸ್ವಾಮಿ ನೀವೇ ನನ್ನ ಆಶ್ರಯ ಎಂಬುದಾಗಿ ನಿಮ್ಮನ್ನು ಬಯಸಿ ಬರಲು ನಮ್ಮೆಲ್ಲರನ್ನ ಆಶೀರ್ವಾದದಿಂದ ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ಅಂದು ದಾವೀದ ರಾಜರು ತಮ್ಮ ಇಡೀ ವಂಶಕ್ಕೆ ಆಶೀರ್ವಾದಕರವಾಗಿ ಮಾರ್ಪಟ್ಟ ಹಾಗೆ ಇವತ್ತು ನಮ್ಮ ಜೀವಿತಗಳು ಕರ್ತನೆ, ನಮ್ಮ ಕುಟುಂಬಕ್ಕೂ ನಮ್ಮ ವಂಶಕ್ಕೂ ಆಶೀರ್ವಾದವಾಗಿ, ನಮ್ಮ ಸೊಸೈಟಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ಪ್ರಾಂತಗಳಿಗೂ ಆಶೀರ್ವಾದಕರವಾಗಿ, ನಿಮ್ಮ ರಾಜ್ಯಕ್ಕೆ ಆಶೀರ್ವಾದಕರವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ರಾಜ. ನಿನ್ನ ಮಹಿಮೆ ನಮ್ಮನ್ನು ಮುನ್ನಡೆಸಲಿ. ಅಪ್ಪ, ಬರ್ಲಿಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರೆಲ್ಲರೂ ಬರ್ಲಿಕ್ಕಾಗುವಂತೆ, ಜಾಯ್ನ್ ಆಗ್ಲಿಕ್ಕಾಗುವಂತೆ ಕೃಪೆ ತೋರಿಸ್ರಿ. ಅಡ್ಡಿಪಡಿಸುವ ದುಷ್ಟನ ಕಾರ್ಯ ನಾಶವಾಗಲಿ. ಜಾಯ್ನ್ ಆಗಿರುವಂತವರನ್ನ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡುತ್ತೇವೆ. ಕೃಪೆಯು, ಸತತಿಯು, ಫಲವು, ಮಹಿಮೆಯು, ಆಶೀರ್ವಾದಗಳು
ಹೇರಳವಾಗಿ ಇವರನ್ನ ಹಿಂಬಾಲಿಸಿ ಮುನ್ನಡೆಸಿ ಕಾಪಾಡಲಿ. ಅಪ್ಪ, ಈ ವಿಡಿಯೋ ನೋಡುತ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇವೆ. ಹೇರಳವಾದ ಆಶೀರ್ವಾದದಲ್ಲಿ ಮುನ್ನಡೆಸಿ ಕಾಪಾಡು ಕರ್ತನೆ. ಘನ ಮಾನ ಮಹಿಮೆ ಪ್ರಭಾವ ನಿಮಗೆ ಮಾತ್ರ. ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಈಗಲೂ ಎಂದೆಂದಿಗೂ ನಮ್ಮೆಲ್ಲರನ್ನು ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾರಿಗೆಲ್ಲ ದೇವರು ಈ ವಿಡಿಯೋ ನೋಡ್ತಾ ಇದ್ದೀರೋ ಇದನ್ನು ನೀವು ಇತರರಿಗೂ ಕೂಡ ಶೇರ್ ಮಾಡ್ರಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವು ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.